ಈ ಜ್ಞಾನದ ಹಸುವದಲ್ಲಿ ಸಮ್ಮಿಳಿತರಾಗಿರುವ ಸರ್ವ ಭಕ್ತಜನ ಬಂಧುಗಳೇ, ವಾತ್ಸಲ್ಯ ಮೂರ್ತಿ ತಾಯಂದ್ರೆ, ಮುದ್ದು ಮಕ್ಕಳೇ, ಅವರಿವರೆನ್ನದೇ ಆಗಮಿಸಿರುವ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು, ಶಿವಸ್ವರೂಪಿಗಳೇ. ಮದುವೆ ಎಲ್ಲಾರ ಜೀವನದೊಳಗೆ ಒಂದು ಬಾರಿ ಬರೋದು. ಇದೊಂದು ಪವಿತ್ರವಾಗಿರುವಂತಹ ಬಂಧನ. ನಿನ್ನೆ ದಿನ ಗುಡ್ಡಾಪುರದ ಸೋಮನಾಥ ಉಮರಾಣಿಯ ಅನಂತರಾಯ ಶಿರಸಮ್ಮರ ಒಡಲ ಕುಡಿಯೇ ಅವಳೇ ಲಿಂಗಾಂಬೆ ಬಹಳ ಸುಂದರವಾಗಿ ಮದುವೆ ಸಮಾರಂಭವನ್ನು ತಾವೆಲ್ಲ ಏರ್ಪಡಿಸಿರುವಂತವರು. ಎಲ್ಲಾರ್ದು ಒಂದು ಬಾರಿ ಮದುವೆ ಆಗ್ತಾ ಇದೆ. 4 ಆಶ್ರಮಗಳಂತ ಕರ್ಕೊಂಡು ಬರ್ತಾ ಇದೆ ಶಾಸ್ತ್ರ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಈ 3 ಆಶ್ರಮಗಳು ಒಂದು ಆಶ್ರಮದ ಮೇಲೆ ನಿಂತಾವ, ಅದುವೇ ಪವಿತ್ರ ಆಶ್ರಮ. ಅದಕ್ಕೆ ಗೃಹಸ್ಥಾಶ್ರಮ ಅಂತ ಕರ್ಕೊಂಡು ಬರ್ತಾ ಇದ್ದಾರ. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಬ್ಬ ಸನ್ಯಾಸಿ ಹುಟ್ಟೋದು ಗೃಹಸ್ಥರಿಂದ, ಒಬ್ಬ ಬ್ರಹ್ಮಚರ್ಯ ಹುಟ್ಟೋದು ಗೃಹಸ್ಥರಿಂದ, ಒಬ್ಬ ವಾನಪ್ರಸ್ಥ ಹುಟ್ಟೋದು ಗೃಹಸ್ಥರಿಂದ. ಇವರೆಲ್ಲರೂ ಹುಟ್ಟಬೇಕಾಗಿತ್ತು ಅಂದ್ರ ಗೃಹಸ್ಥಾಶ್ರಮ ಪವಿತ್ರವಾಗಿರುವಂತದ್ದು. ಸುಮ್ಮನೆ ಒಂದು ಕತೆ ಹೇಳ್ತೀನಿ ನಿಮಗ. ಸಾನಂದ ಅಂತ ಒಬ್ಬ ಋಷಿಗಳು, ಆತನಿಗೆ 2 ಧರ್ಮಪತ್ನಿಯರು. ಕೈಲಾಸದೊಳಗ ಸನ್ಯಾಸಿಗಳ ಜೀವನ ಉತ್ತಮವೋ, ಸಂಸಾರಿಕರ ಜೀವನ ಉತ್ತಮವೋ? ಪುಣ್ಯಾತ್ಮರೇ, ಇಬ್ರು ಕೂಡಿದಾಗ ಒಂದು ಜನ್ಮ ಆಗ್ತದಲ್ಲ, ಯಾರು ಶ್ರೇಷ್ಠ ಅಂತ ಭಾವಿಸಿಕೊಳ್ಳೋದು? ಸನ್ಯಾಸಿಗಳ ಜನ್ಮ ಉತ್ತಮವೋ, ಸಂಸಾರಿಕರ ಜನ್ಮ ಉತ್ತಮ ಎನ್ನುವಾಗ ಯಾರಿಗೂ ಉತ್ತರ ಹೇಳಲು ಬಾರದಿರುವಾಗ ಅದರೊಳಗ ಕೈಲಾಸದೊಳಗ ಬಂದನಂತೆ. ಭೂಲೋಕದೊಳಗ ಸಾನಂದ ಅಂತ ಒಬ್ಬ ಋಷಿ ಅದಾನ. ಆ ಋಷಿಗೆ ಒಬ್ಬರಲ್ಲ 2 ಧರ್ಮಪತ್ನಿಯರದಾರ, 2 ಹೆಂಡಂದಿರದಾರ. ಇದರ ಉತ್ತರ ಅವನ ಹತ್ರನೇ ಸಿಗುತ್ತದ. ಯಾರಾದ್ರೂ ಹೋಗಿ ತಿಳಿದುಕೊಂಡು ಬನ್ನಿ ಎನ್ನುವಾಗ ಕೈಲಾಸದಿಂದ ನಾರದ ಮುನಿಗಳು ಬಂದ್ರು. ಸಾನಂದರ ಮನೆಗೆ ಭೇಟಿ ಕೊಡ್ತಾ ಇದ್ದಾರ. ಸಾನಂದರಿಗೆ ಕೇಳ್ತಾ ಇದ್ದಾರ, ಯಾರ ಜೀವನ ಉತ್ತಮ ಅಂತ. ಈಗ ಯಾರು ಉತ್ತಮ, ಯಾರು ಉತ್ತಮ? ಇಲ್ಲೇ ಒಂದು ಪ್ರಶ್ನೆ ಅದ. ಆರಿಸಿ ಬಂದವರು ಉತ್ತಮರೋ, ಬಿದ್ದವರು ಉತ್ತಮರೋ? ಸುಮ್ಮನೆ ಯೋಚನೆ ಮಾಡಿದಾಗ ಯಾರು ಉತ್ತಮರು ಅಂತ ಕೇಳಿದಾಗ ಆರಿಸಿ ಬಂದವಂತಾನ, ನಾನು ಉತ್ತಮ. ಕಾರಣ ನನಗೆ ಮಂದಿ ಓಟ್ ಹಾಕ್ಯಾರ. ಅವಾಗ ಬಿದ್ದವಂತಾನ, ಏನು ಅಂತ ಕೇಳಿದ್ರೆ, ನಾ ಬೀಳಿಲ್ಲ ಅಂದ್ರೆ ನೀ ಏನ ಆರಿಸಿ ಬರ್ತಿದ್ದಿ ಅಂತ. ಬೀಳವ ಬಿದ್ದ ಬಳಕೆ ಎದ್ದು ಬರಾವ ಬಂದಿರ್ತಾನ. 2 ತ್ಯಾಗನೂ ಕೂಡ ಶ್ರೇಷ್ಠದಂತೆ ಭಾವಿಸಿಕೊಳ್ಬೇಕು ಬಂಧುಗಳೇ. ನಾನು ಹೆಚ್ಚು, ನಾನು ಕಡಿಮೆ ಎನ್ನುವ ಭಾವ ಸೋಲೆ ಗೆಲುವಿನ ಸೋಪಾನ. ಒಂದಿನ ದೇವರ ಆಶೀರ್ವಾದದಿಂದ ಮತ್ತೆ ಗೆದ್ದು ಬರ್ತೀನಿ ಅನ್ನೋ ಭರವಸೆ ಇಟ್ಟುಕೊಂಡು ಎಲ್ಲಾರ ಜೊತೆ ಪ್ರೀತಿ ಕಟ್ಕೊಂಡಾಗ ಒಂದಿನ ಬರ್ತೀನಿ ಅಂತ ಭರವಸೆ ಇಟ್ಕೋಬೇಕು. 1000 ಕನಸುಗಳು ನನಸಾಗದಿರಬಹುದು, ನನಸಾಗೋ ಕನಸೊಂದು ಹೇಳದೆ ಬರಬಹುದು. ನೀನಿಂದು ಹೋರಾಟದಲ್ಲಿ ಏಕಾಂಗಿ ಇರಬಹುದು, ಗೆದ್ದರೆ ಈ ಜಗವು ನಿನ್ನ ಹಿಂದೆ ಬರಬಹುದು. ಇರ್ತೀವಿ. ಕೇವಲ ಹೆಣ್ಮಕ್ಳು ಅಟ್ಟೆ ಜಗಳ ಮಾಡ್ತಾರಂತಲ್ಲ, ಪುರುಷರು ಕೂಡ ಜಗಳ ಮಾಡ್ತಾ ಇರ್ತಾರ. ಜಗಳಿನ ಬದುಕು ಯಾವತ್ತೂ ಕೂಡ ಮನೆಯೊಳಗೆ ಶಾಂತಿ ನೀಡಂಗಿಲ್ಲ. ಯಾವ ಮನೆಯೊಳಗೆ ಜಗಳ ಮಾಡ್ತಿರ್ತಾರ ಆ ಮನೆಯೊಳಗೆ ಲಕ್ಷ್ಮಿ ಬರಂಗಿಲ್ರಿ. ಆ ಕಾರಣಕ್ಕಾಗಿ ಜಗಳ ಇಲ್ಲದ ಮನೆ ಇರಬೇಕು, ಶಾಂತಿಯ ಬದುಕ ನಮ್ಮದಾಗಿರ್ಬೇಕು. ನನ್ನೆದೆಯ ಗುಡಿಯಾಗ ನಿನ್ನನ್ನು ಇಟ್ಟೇನ, ನಿನ್ನಾಸೆ ಭಾಸೆಯಾಡ. ನನ್ನೆದೆಯ
ಮತ್ಯಾಕ ನನ್ನಾಗಿ ನಾನೇನ ಮಾಡೀನಿ ಹೊಟ್ಟಾಗಿನ ಮಾತ ಹೇಳ ಗುಟ್ಟಾಗಿ ಉಳಿದರ ಸುಟ್ಟೀತು ನನ್ನ ಜೀವ ಸತ್ಯನೆಂಬುವುದ ಹೇಳ ಸತ್ಯನೆಂಬುವುದ ಹೇಳ. ಜೋರಾದ ಚಪ್ಪಾಳೆ ಇರಲಿ. ಸತಿಪತಿಗಳು ಒಂದಾಗಿ ಪ್ರೀತಿಯಿಂದ ಪ್ರಪಂಚ ಮಾಡೋದಕ್ಕಾಗಿ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿರುವಂಥವ್ರು. ಹಂಗಾಗೇನೇನು ಇಲ್ಲ. ಅತ್ತಿ ಸೊಸಿ ಕೊಡ್ಕೊಂಡೇ ಪುರಾಣಕ್ಕೆ ಬಂದಾರ. ಅತ್ತಿ ಕೊಡೋದಕ್ಕಿಂತ ಮೊದಲ ಸೊಸಿ ತಂದೊಂದು ಟೈವಲ್ ಹಾಸ್ಯಾಳ. ಟೈವಲ್ ಹಾಸಿದಾಗ ಏನಿವ್ವ ಎಂಥ ಸೊಸಿ ನೀ, ಅತ್ತಿ ಕುಂಡ್ರೋದಕ್ಕಿಂತ ಮುಂಚಿತವಾಗಿ ಟೈವಲ್ ಹಾಸಿದೆಯಲ್ಲ, ನಿನ್ನಂಥ ಸೊಸಿ ಆಕಿ ಪಡ್ಕೊಂಡಳ ಅಂದ್ರೆ ಅಕ್ಕಿಯಷ್ಟು ಭಾಗ್ಯಶಾಲಿ ಯಾರೂ ಇಲ್ಲಂತ ಹಿಂಗೆ ಸೊಸಿ ಮುಂದೆ ಆಡ್ತಾ ಇರುವಾಗ ಅಕ್ಕಿ ಅಂದ್ರೆ ನಾ ಎಲ್ಲಿ ಅಕ್ಕಿ ಮೇಲೆ ಕಾಳಜಿ ಇಟ್ಕೊಂಡು ಆಸಿನಿ ಇವ್ವ, ನನ್ನ ಸೀರೆ ಉಟ್ಕೊಂಡು ಬಂದಳ ಹೊಲಸಾಗಬಾರ್ದಂತ ಆಸಿನಿ ಅಂದ್ರೆ ಅಕ್ಕಿ ಆಸ್ತಾಳ ನಿನಗ ಸೊಸಿಗೆ ನೀ ಪಿಸ್ತಾ ಕಾಜು ಬದಾಮ್ ಕೊಡಾಕತ್ತೀಯಲ್ಲ ಅಂದ ತಕ್ಷಣ ಅಕ್ಕಿ ಅಂದ್ಳು ಎಲ್ಲಿ ತಂಗಿ ಅಂದಳ ಆಕಿ. ಯಾಕೆ ಕೊಡ್ಲಕತ್ತೀನಿ ಅಂತ ಕೇಳಿದ್ರೆ ಬಾಯಾಗ ಹಲ್ಲಿಲ್ಲ ಚೀಪ್ಲಕತ್ತಿ ನಾವು ಅವು ತಿನ್ನಕ್ಕೆ ಬರೋದ ತಿಳ್ಕೊಂಡು ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಿದ್ಲು. ಇದು ನಮ್ಮ ಸ್ವಾರ್ಥ ಜೀವನ ಇರಲಿ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ಬೋದು ಶಿವನ್ಗೆ. ಗಂಡ ಹೆಂಡತಿ ಅಂದ ತಕ್ಷಣ ಬಾಳ ಬಂಡಿ ಎರಡು ಗಾಲಿಗಳಿದ್ದಂತೆ. ಒಂದು ಗಾಲಿ ಏರಾಪೆರ ಆಯ್ತು ಅಂದ್ರೆ ಗಾಡಿ ಮುಂದಕ್ಕೆ ಸಾಗಂಗಿಲ್ಲ. ಆ ಕಾರಣಕ್ಕಾಗಿ ದಾನೇಶ್ವರಿ ತಾಯಿ ಹಾಗೂ ಸೋಮನಾಥರ ಗೃಹಸ್ಥಾಶ್ರಮ ನಿನ್ನೆ ದಿನ ಸ್ವೀಕಾರ ಮಾಡಿದಾರ. ಯಾವಾಗ ಮದುವೆ ಆಯ್ತೋ, ಮದುವೆ ಆದ ತಕ್ಷಣ ಜತ್ ಮಹಾರಾಜ ಅವರನ್ನ ಗಜೋತ್ಸವದ ಮುಖಾಂತರವಾಗಿ ಮೆರವಣಿಗೆ ಮಾಡ್ತಾ ಇದ್ದಾನೆ. ಗಜ ಅಂದ್ರೆ ಆನೆ. ಆನೆ ಮೇಲೆ ಗಂಡ ಹೆಂಡತಿಯನ್ನು ಕೂಡಿಸಿ ಮೆರವಣಿಗೆಯನ್ನ ಮಾಡಿಕೊಂಡು ಉಮರಾಣಿ ಗ್ರಾಮದೊಳಗೆ ಬರ್ತಾ ಇದ್ದಾರ. ಉಮರಾಣಿ ಗ್ರಾಮದ ತವರು ಮನೆಗೆ ಬಂದಿರುವಾಗ ಅವಾಗ ಮಹಾರಾಜ ಅಂದ, ಇವರು ಸಾಮಾನ್ಯ ದಂಪತಿಗಳಲ್ಲ, ಶಿವಪಾರ್ವತಿಯರ ಅವತಾರವೇ ಇವರು ಇರುವಾಗ ಇವರ ಮೆರವಣಿಗೆಯನ್ನ ನನ್ನ ಜತ್ತದೊಳಗು ಮಾಡಿಸ್ಬೇಕನ್ನೋ ಕಾರಣವನ್ನ ಇಟ್ಟುಕೊಂಡು ಅದೇ ಆನೆಯನ್ನ ಜತ್ತದ ತುಂಬೆಲ್ಲ ಮೆರವಣಿಗೆಯನ್ನ ಮಾಡ್ತಾ ಇವತ್ತ ನಮ್ಮೂರಿನ ಸುಪುತ್ರರಾಗಿರ್ತಕ್ಕಂಥವ್ರು ಶಿವಸಿದ್ಧ ಬುಳ್ಳ ಅವರ ಸುಪುತ್ರರು ಇವತ್ತ ಆರಿಸಿ ಬಂದಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನಾವು ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಪ್ರಯತ್ನ ಪಡೋಣ. ಅವರಲ್ಲಿ ಒಂದು ಕಿವಿ ಮಾತು, ಆರಿಸಿ ಬರೋ ತನಕ ಪಾರ್ಟಿ, ಆರಿಸಿ ಬಂದ ಬಳಿಕ ಎಲ್ಲರೂ ನನ್ನವರನ್ನೋ ಭಾವ ಮಲ್ಲಯ್ಯ ಅವರಿಗೆ ಕರುಣಿಸಲಿ ಅನ್ನೋ ಮಾತನ್ನ ಈ ಸಂದರ್ಭದೊಳಗೆ ಹೇಳ ಬಯಸಿ, ಅವರ ಕಾರ್ಯ ಸಮಾಜಮುಖಿಯಾಗಿರ್ಲಿ, ಅವರ ಕಾರ್ಯ ಈ ಊರಿನ ಕಲ್ಯಾಣಕ್ಕಾಗಿ ಆಗಿರಲಿ, ಅವರ ಕಾರ್ಯ ಸರ್ವರ ಪ್ರೀತಿಗಾಗಿ ಅನ್ನೋ ಮಾತನ್ನ ಈ ಸಂದರ್ಭದೊಳಗೆ ಹೇಳ ಬಯಸಿ, ನಮ್ಮಲ್ಲಿ ಯಶವಂತರಾಯಗೌಡ ಪಾಟೀಲ್ ಅಂತ ತಾವೆಲ್ಲ ನೋಡಿರಿ, ಇಲ್ಲಿ ಬಂದಿದ್ರು ಅವರು ಪಟ್ನೂರು ಗೌಡ್ರು, ಇಲ್ಲೇ ಪಕ್ಕದೊಳಗಿರುವಂತವ್ರು. ಆರಿಸಿ ಬರೋ ತನಕ ಮಾತ್ರ ಅವರಿಗೆ ಪಾರ್ಟಿ, ಆರಿಸಿ ಬಂದ ಬಳಿಕ ಯಾವ ಬರ್ತಾನಂದ್ರು ಕೂಡ ಅವರು ಕೆಲಸ ಮಾಡುವಂತ ಸ್ವಭಾವ ಯಾರಿಗಾದ್ರೂ ಇದ್ರ ಅದು ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ರಿಗಿದೆ. ಪುಣ್ಯಾತ್ಮರೇ, ಪುರಾಣದ ವಿಷಯದೊಳಗೆ ಪ್ರವೇಶ ಮಾಡೋಣ. ಸಂಪತ್ತು ಬಂದಿರುವಾಗ ಅಹಂಕಾರ ಬರಬಾರದು, ಅಧಿಕಾರ ಸಿಕ್ಕಾಗ ಅಹಂಕಾರ ಬರಬಾರದು. ಇನ್ನ ಒಂದಿಟ್ಟು ದೇವರು ರೂಪ ಕೊಟ್ಟನಂತ ತಿಳ್ಕೊಂಡು ಬೆಳಗಿದ್ದವ್ರು ಕಪ್ಪನವ್ರ ಹತ್ರ ಹೋಗಿ ಕೆಟ್ಟದ್ದು ಮಾಡಾಕ ಹೋಗಬಾರ್ದು. ಈ ಜಗತ್ತಿನೊಳಗ ನಾವೆಲ್ಲರೂ ಒಂದು ದಿನ ಈ ಜಗತ್ತನ್ನ ಬಿಟ್ಟು ಹೋಗ್ತಾ ಇರುವಾಗ ಪ್ರೀತಿಯನ್ನು ಹಂಚಿ ಬದುಕುವ ಕಾರ್ಯ ಪ್ರತಿಯೊಬ್ಬರದಾಗಿಬೇಕು. ಆ ರೀತಿಯೊಳಗೆ ನಮ್ಮ ಜೀವನ ಸಾಕ್ತಾ ಇರಬೇಕು ಬಂಧುಗಳೇ. ಏನಾಗ್ಯದ, ಜತ್ ತಾಲೂಕಿನೊಳಗೆ ಮಹಾರಾಜನೇ ದಾನೇಶ್ವರಿ ತಾಯಿಯ ಸೋಮನಾಥರ ಮೆರವಣಿಗೆಯನ್ನ ಮಾಡಿದ ಬಳಿಕ ಆನಂತರದೊಳಗ ಆ ತಾಯಿ ಗಂಡ ಮನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಿಮ್ಗೊಂದು ಮಾತು ಹೇಳ್ತೀನಿ ಅವ್ವ, ಗಂಡ ಮನೆಗೆ ಹೋಗುವಾಗ ನೀವು ಬಂಗಾರ ಬೆಳ್ಳಿ ಹೆಚ್ಚಿಗೆ ಕೊಡ್ತಿರೋ ಕಡಿಮೆ ಕೊಡ್ತಿರೋ ಗೊತ್ತಿಲ್ಲ, ಆ ತಾಯಿ ಉಡಿಯೊಳಗ ಒಂದಿಷ್ಟು ಉತ್ತಮವಾಗಿರುವಂತ ಮಾತುಗಳನ್ನ ಕೊಟ್ಟು ಕಳಿಸ್ರಿ ಅಂದ್ರೆ ಅವಳ ಜೀವನ ಉದ್ಧಾರ ಆಗ್ತದ. ಬದುಕಿಗೆ ಬೇಕು ಬಂಗಾರದಂತ ಗುಣಗಳು ಬೇಕು, ಬಂಗಾರದ ಅವಶ್ಯಕತೆ ಇಲ್ಲ.
ಅದಕ್ಕಾಗಿ ಹೇಳಿದ್ರು, ತವರೂರ ಮನೆಯು ಬಿಟ್ಟಾಯಿತಲ್ಲ, ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ಒಬ್ಬಕ್ಕೆ ಹೆಣ್ಮಗಳಂದಾಗ ಆಡಿ ಬೆಳೆದಿರುವಂತ ಅಂಗಳ ದೂರ ಮಾಡಿಕೊಂಡು ಗಂಡ ಮನೆಗೆ ಹೋಗ್ತಾ ಇರುವಾಗ ಆ ಮನೆಯನ್ನ ಬೆಳಗೋದಕ್ಕೆ ಹೋಗ್ಬೇಕು ವಿನ ಆ ಮನೆಗೆ 3 ಬಾಗಲ ಹಚ್ಚಾಕ್ ಹೋಗ್ಬಾರ್ದು. ಇದ್ದ ಬಾಗಲದೊಳಗೆ ತಾನು 5 ಸಂತೋಷದಿಂದಿರುವಂತ ಕಾರ್ಯ ಒಬ್ಬ ಶ್ರೇಷ್ಠವಾಗಿರುವಂತ ಹೆಣ್ಣಿನದಾಗಿರ್ತಾ ಇದೆ. ನೆರೆಹೊರೆಯರ ಕಂಡು ನಾನು ಹಿರಿಯವಳೆಂದು ಹಿರಿ ಹಿಕ್ಕಿ ಮೆರೆಯಬೇಡ ತಂಗಿ, ಹೆಬ್ಬೆರಳಿ ನಿಲ್ದ ನೆಲ ಕೆರೆಯು. ಉತ್ತಮವಾಗಿರುವಂತ ಮಾತುಗಳನ್ನ ಕಟ್ಟಿಕೊಳಿಸಿದ್ರಿ ಅಂದ್ರೆ ಅವಳ ಜೀವನ ಉತ್ತಮ ಆಗ್ತದ. ಬರೀ ಬಂಗಾರ ಬೆಳ್ಳಿ ಕೊಟ್ಟೋದ್ರಿಂದ ಅವಳ ಜೀವನ ಉದ್ಧಾರ ಆಗೋದಿಲ್ಲ. ಅದಕ್ಕಾಗಿ ಹೇಳಬೇಕು, ಹೋಗುವಾಗ ಮನೆಯೊಳಗ ಭಾವ ಮೈದನ ಇವರೆಲ್ಲ ಇರ್ತಾ ಇರುವಾಗ ನಿನ್ನ ಗಂಡ ಮನೆಯೊಳಗಿರುವಾಗ ಅವರನ್ನ ಪ್ರೀತಿಯಿಂದ ಉಣಬಡಿಸುವ ಕಾರ್ಯ ನಿನ್ನದಾಗಲಿ. ಮಾವ ಇದ್ದ ಅಂದ್ರ ಅವನನ್ನ ಪ್ರೀತಿಯಿಂದ ಕಾಣುವ ಬಯಕೆ ನಿನ್ನದಾಗಲಿ. ಅತ್ತಿ ಇದ್ರು ಅಂದ್ರ ಇದ್ದ ತಾಯಿಯನ್ನ ಬಿಟ್ಟು ಬಂದಿನಿ, ಇಲ್ಲೊಬ್ಬಳು ತಾಯಿ ಸಿಕ್ಕಳನ್ನುವ ಭಾವ ಬಂತು ಅಂದ್ರ ಮನಿನೇ ಮಂತ್ರಾಲಯ ಆಗ್ತದ, ನಮ್ಮ ಮನಸ್ಸೇ ದೇವಾಲಯ ಆಗ್ತದ. ಬಂಧುಗಳೇ, ಆ ರೀತಿಯೊಳಗೆ ಬದುಕನ್ನು ಕಟ್ಟಿಕೊಳ್ಳತಕ್ಕಂಥ ಭಾವ ಉತ್ತಮವಾಗಿರುವಂತ ಗೃಹಸ್ಥರಿಗಿರ್ತದ. ಇವತ್ತ ಏನಾಯ್ತು ಅಂತ ಕೇಳಿದ್ರ, ಆ ತಾಯಿ ಉಮರಾಣಿಯಿಂದ ಗಂಡ ಮನೆಯಾಗಿರುವಂತ ಗುಡ್ಡಾಪುರಕ ಬರುವ ದಾರಿಯೊಳಗ ಹಿಂಗ ಎತ್ತರವಾಗಿರುವಂತ ಗುಡ್ಡ, ಆ ಗುಡ್ಡದ ಮ್ಯಾಲ ಗಾಡಿ ಹೋಗುವ ಸ್ಥಿತಿಯೊಳಗಿಲ್ಲ. ಶಿವಪಾರ್ವತಿಯರ ಸ್ವರೂಪದೊಳಗಿರುವಂತ ಯಾರ್ಯಾರು ಅಂತ ಕೇಳಿದ್ರೆ ಸೋಮನಾಥ ಮತ್ತು ಲಿಂಗಮ್ಮ ಇಬ್ರು ಎತ್ತ ಗಾಡಿ ಮೇಲೆ ಕುಳಿತುಕೊಂಡಿದಾರ. ಗುಡ್ಡ ಇರ್ಲಕ್ಕ ಎತ್ತುಗಳ ತಯಾರಿಲ್ಲ. ಅವಾಗ ಪಾರ್ವತಿ ದೇವಿ ಕೈಯೊಳಗಿರುವಂತ ಬೆತ್ತ ತಗೊಂಡು ಗುಡ್ಡಕ್ಕೆ ಬಡದಾಗ ಗುಡ್ಡ 2 ಹೋಳಾಗಿ ಗಾಡಿಗೆ ಹಾದಿ ಮಾಡಿ ಕೊಟ್ಟದ. ಇದು ತಾಯಿಯ ಲೀಲೆ, ಇದು ತಾಯಿಯ ಪವಾಡ. ಪುಣ್ಯಾತ್ಮರೇ, ಗಂಡ ಮನೆಗೆ ಬರ್ತಾ ಇದ್ದಾಳ. ಗಂಡ ಮನೆಗೆ ಬಂದಿರುವಾಗ ಊರೊಳಗಿರುವಂತ ಪಟ್ಟಾಧ್ಯಕ್ಷರು ಶಾಂತವೀರ ಶಿವಾಚಾರ್ಯರು ಗುಡ್ಡಾಪುರದೊಳಗ ಅವರ ಕರುಣೆಯ ಕಟಾಕ್ಷೆಯ ಕಂದಳಾಗಿ ಇವತ್ತ ಮನೆಯೊಳಗೆ ಹೇಗಿರ್ಬೇಕು, ಹೊರಗೆ ಹೇಗಿರ್ಬೇಕು, ಎಲ್ಲಾರ ಜೊತೆ ಹೇಗೆ ನಡಿಬೇಕನ್ನೋ ಭಾವ ದಾನೇಶ್ವರಿ ತಾಯಿ ಲಿಂಗಾಂಬೆ ಎಲ್ಲವನ್ನು ಕೂಡ ಮನೆಯ ಸಂಸ್ಕಾರದ ಬುದ್ಧಿಯನ್ನು ತೆಗೆದುಕೊಂಡು ಗಂಡ ಮನೆಗೆ ಹಂಚೋದಕ್ಕಾಗಿ ಬಂದಿರುವಂತವಳು ಪುಣ್ಯಾತ್ಮರೇ. ಕೆಲವು ದಿವಸಗಳ ಗತಿಸಿದ ಬಳಿಕ ಗಂಡನನ್ನು ಕರ್ಕೊಂಡು ಶಾಂತವೀರ ಶಿವಾಚಾರ್ಯ ಹತ್ರ ಬಂದು ಕೇಳ್ತಾಳ. ಈ ಧರ್ಮ ಅವನತಿಯ ಅಂಚಿನೊಳಗೆ ಹೋಗ್ತಾ ಇರುವಾಗ ಈ ವೀರಶೈವ ಧರ್ಮವನ್ನ ಕಾಪಾಡೋದಕ್ಕಾಗಿ, ವೀರಶೈವ ಧರ್ಮದ ಅಸ್ತಿತ್ವವನ್ನು ಉಳಿಸೋದಕ್ಕಾಗಿ, ಈ ಧರ್ಮವನ್ನ ಬೆಳೆಸೋದಕ್ಕಾಗಿ ಮನೆಯೊಳಗೆ ಕುಂತ ನಡೆಯೋದಿಲ್ಲ. ಗಂಡ ಹೆಂಡತಿ ಕೊಡ್ಕೊಂಡು ಹೋಗ್ತೀವಿ, ಅಪ್ಪಣೆ ಕೊಡುವಂತ ಗುರುಗಳ ಅಪ್ಪಣೆಯನ್ನು ಪಡೆದುಕೊಳ್ತಾ ಇದ್ದಾಳ. ಕಾರಣ ಏನು ಅಂತ ಕೇಳಿದ್ರೆ, ವಿಭೂತಿ ಹಚ್ಚುವವರು ವಿಭೂತಿ ಹಚ್ಚುತ್ತಾ ಇಲ್ಲ, ಗಂಧ ಹಚ್ಚುವಂತವ್ರು ಗಂಧ ಹಚ್ಚುತ್ತಾ ಇಲ್ಲ, ಗುರು ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡೋವರಿಲ್ಲ, ಜಂಗಮರನ್ನ ಜರಿಯುವಂತವರಾಗಿದ್ದಾರ. ಒಂದಲ್ಲ ಎರಡಲ್ಲ, ಧರ್ಮ ಮಾರ್ಗ ಬಿಟ್ಟು ಅನೀತಿ ಮಾರ್ಗದೊಳಗೆ ನಡೀತಾ ಇರುವಾಗ ಈ ವೀರಶೈವ ಧರ್ಮವನ್ನ ಕಾಪಾಡುವ ಕಾರಣಕ್ಕಾಗಿ ಮನೆಯೊಳಗೆ ಕುಂತರು ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಗುರುಗಳ ಅಪ್ಪಣೆಯನ್ನು ಪಡೆದುಕೊಂಡು ತಾಯಿ ಜತ್ತು ತಾಲೂಕಿನ ಮೊದಲನೇದಾಗಿ ಎಲ್ಲಿ ಬರ್ತಾಳಂತ ಕೇಳಿದ್ರೆ, ಜತ್ತು ತಾಲೂಕಿನೊಳಗೆ ಒಂದು ಬನಹಳ್ಳಿ ಅಂತ ಒಂದು ಊರದ, ಆ ಬನಹಳ್ಳಿಯೊಳಗಿರ್ತಕ್ಕಂಥ ಬನಶಂಕರಿ ದೇವಿ ಆ ಕ್ಷೇತ್ರದೊಳಗೆ ಬಂದು ತಾಯಿ 41 ದಿನ ಅನುಷ್ಠಾನ ಮಗೈತಾ ಇದ್ದಾಳ. 1 ದಿನ ಅಲ್ಲ, 2 ದಿನ ಅಲ್ಲ, ಅವಳ ಸೇವಕನಾಗಿ ಸೋಮನಾಥನೇ ತಯಾರಾಗಿದ್ದಾನೆ. ಹಂಗಾಗ್ಯದೇನು? ಹೆಂಡತಿಗೆ ಆರಾಮ್ ತಪ್ತಂದ್ರೆ ಗಂಡ ಸೇವಾ ಮಾಡ್ಬೇಕಂತದ, ಗಂಡಗ ಆರಾಮ್ ತಪ್ತು ಅಂದ್ರೆ ಹೆಂಡತಿ ಸೇವಾ ಮಾಡ್ಬೇಕಂತದ. ಅವಳಿಗೆ ಅರ್ಧಾಂಗಿ ಅಂತ ಕರೆದಾರ. ಸುಖ ಬರಲಿ ದುಃಖ ಬರಲಿ, ಸುಖ ದುಃಖದೊಳಗೆ ಗಂಡ ಹೆಂಡತಿ ಪಾಲ ಹಂಚಿಕೊಳ್ಳುವ ಕಾರ್ಯಕ್ಕಾಗಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ತಿಳಿದುಕೊಂಡು ಗುರುವಿನ ಸಾಕ್ಷಿಯಾಗಿ ತಲೆ ಮೇಲೆ ಅಕ್ಷತನ ಹಾಕೊಂಡ ಬಳಿಕ ಸಾಯು ತನಕ ನಿನ್ನ ಕೈ ಹಿಡಿತೀನಂತ ಗಂಡ ಹಿಂಗೊಂದಿಷ್ಟು ಏನ್ ಮಾಡಿದಾನಂತ ಕೇಳಿದ್ರ ಮಾತು ಕೊಟ್ಟ. ಹೇಳ್ತಿ ಹಿಂಗಂತಾಳ, ಸುಖ ಬರ್ಲಿ ದುಃಖ ಬರ್ಲಿ, ಆ ಸುಖ ದುಃಖದೊಳಗ ನಿನ್ನ ಸರಿ ಸಮಾನವಾಗಿ ನಾನು ಪಾಲ್ಗೊಳ್ತೀನಿ ಅನ್ನೋ ವಿಚಾರವನ್ನ
ಒಬ್ಬ ಧರ್ಮಪತ್ನಿಯಾಗಿರುವಂತವಳು ಕೂಡ ಗುರು ಸಾಕ್ಷಿಯಾಗಿ ಹಿಂಗ ಮಾತು ಕೊಟ್ಟಾಳ. ಮಾತು ಕೊಟ್ಟು 3 ದಿನಕ್ಕೆ ಮರೆತು ತವ್ರ ಮನೆಗೆ ಹೋಗೋದಲ್ಲ, ಸಾಯೋ ತನಕ ಶರದಂ ಶತಂ ಎನ್ನುವ ಹಾಗೆ ಸಾಯೋ ತನಕ 100 ವರ್ಷಗಳ ಕಾಲ ಸುಂದರವಾಗಿ ಬದುಕಬೇಕು, ಪ್ರೀತಿಯನ್ನು ಹೊತ್ತು ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಯಾವಾಗ ಮದುವೆಯಾಗಿ 3 ದಿನದೊಳಗ ಅಯೋಧ್ಯೆಯ ಅರಸ ಆಗಬೇಕುವ ಕಾರಣದೊಳಗಿರುವಂತ ಪ್ರಭು ರಾಮಚಂದ್ರನನ್ನ ಕೈ ಹೇಳ್ತಾಳ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಲಿ, ಗೊತ್ತದ ಕೌಶಲ್ಯ ಮಗ ರಾಮ ವನವಾಸಕ್ಕೆ ಹೋಗ್ಲಿ ಅಂತ ತಾಯಿ ಹೇಳಿದಾಗ ಅವಾಗ ಪ್ರಭು ರಾಮಚಂದ್ರ ಮಡದಿಗೆ ಹೇಳ್ತಾ ಇದ್ದಾನ, ನೀನು ಮಹಾರಾಣಿಯಾಗಿ ಅರಮನೆಯೊಳಗಿರ್ಬೇಕು, ನಾ ವನವಾಸಕ್ಕೆ ಹೋಗ್ತೀನಿ, ನೀ ಯಾಕೆ ಬರ್ತಿ ಅಂತ ಕೇಳಿದಾಗ ಸೀತಾ ಮಾತಾ ಅಂದಳು, ನಾನು ಮಾತು ಕೊಟ್ಟಿನಿ, ಗುರು ಹಿರಿಯರ ಸಾಕ್ಷಿಯಾಗಿ ಮಾತು ಕೊಟ್ಟಿನಿ. ಏನು ಅಂತ ಕೇಳಿದ್ರೆ ಸುಖ ಬರಲಿ ದುಃಖ ಬರಲಿ ಎಲ್ಲಾ ಪ್ರಸಂಗದೊಳಗೂ ಕೂಡ ಗಂಡನ ಹೆಜ್ಜೆಯೊಳಗೆ ಹೆಜ್ಜೆ ಇಟ್ಟು ನಡೀತೀನಂತ ಗುರು ಹಿರಿಯರ ಸಮ್ಮುಖದೊಳಗೆ ಮಾತು ಕೊಟ್ಟಿನಿ. ನಾನು ಅರಮನೆಯೊಳಗೆ ಇರಾಕ್ ಬಂದಿಲ್ಲ, ನಿನ್ನ ಜೊತೆ ಕಾಲೊಳಗೆ ಚಪ್ಪಲಿಯನ್ನು ಹಾಕಲಾರದೆ ನಿನ್ನ ಜೊತೆ ವನವಾಸಕ್ಕೆ ಬರ್ತೀನಿ ಅಂತ ತಿಳ್ಕೊಂಡು ತಾಯಿ ಸೀತಾ ಪ್ರಭು ರಾಮಚಂದ್ರನ ಜೊತೆ ವನವಾಸಕ್ಕೆ ಹೋಗ್ತಾ ಇದ್ದಾಳ. 41 ದಿನಗಳವರೆಗೆ ಅನುಷ್ಠಾನವನ್ನು ಮಾಡ್ತಾ ಇರುವಾಗ ಸೋಮನಾಥರಿಗೆ ಕರೀತಾ ಇದ್ದಾಳ. ಜಗಭರಿತ ಜಂಗಮನು ಸದಾಶಿವನಲ್ಲವೇನೋ, ಅಂಗದ ಅವಗುಣ ಬಿಟ್ಟಿಲ್ಲವೇನೋ, ಹುಟ್ಟಿದಾಗಲೇ ಲಿಂಗ ಕಟ್ಟಿಲ್ಲವೇನೋ, ಜಂಗಮ ದೀಕ್ಷೆ ಮಾಡಿಲ್ಲವೇನೋ, ದೀಕ್ಷೆ ಆದವರು ಮೋಕ್ಷಕ್ಕೆ ಹೋಗಿಲ್ಲವೇನೋ, ಜಗಭರಿತ ಜಂಗಮ ಸದಾಶಿವನಲ್ಲೇನು, ಸತ್ತ ಹೆಣಕ್ಕೆ ಶುದ್ಧ ಮಾಡಿಲ್ಲವೇನೋ, ನೆತ್ತಿ ಮ್ಯಾಲ ಎತ್ತಿ ಪಾದ ಇಟ್ಟಿಲ್ಲವೇನೋ, ಅಲ್ಲಿಂದಲೇ ಹೆಣ ಎತ್ತಿಲ್ಲವೇನೋ, ನಿನ್ನ ಗೋರಿ ಮೇಲೆ ಪಾದ ಪೂಜೆ ಮಾಡಿಲ್ಲವೇನೋ, ಜಗಭರಿತ ಜಂಗಮ ಸದಾಶಿವನಲ್ಲವೇನೋ ಅಂತ ತಿಳ್ಕೊಂಡು ತಾಯಿ ತನ್ನ ಪತಿದೇವರಾಗಿರುವಂತ ಸೋಮನಾಥರಿಗೆ ಹೇಳ್ತಾ ಇದ್ದಾಳ. ಅನುಷ್ಠಾನ ಮುಕ್ತಾಯಕ್ಕ 1001 ಜನ ದಂಪತಿಯರು ಅವರು ಜಂಗಮ ದಂಪತಿಗಳು ಬರಬೇಕಂತ ಆಜ್ಞೆಯನ್ನು ಮಾಡಿದಾಗ ಯಾರು ಸೋಮನಾಥ ಜತ್ತ ತಾಲೂಕು ಅಷ್ಟೇ ಅಲ್ಲದೆ ಸುತ್ತಿನ ಎಲ್ಲ ಹಳ್ಳಿಗಳಲ್ಲಿ ಸಂಚಾರವನ್ನು ಮಾಡಿ ಎಲ್ಲ ಜಂಗಮ ದಂಪತಿಗಳವರೆಗೆ ಕರೆಯಿಸಿ ಇಂದಿನ ಬನಹಳ್ಳಿ ಅಂದಿನ ಬನಶಂಕರಿಯ ಆ ಪುಣ್ಯ ಸ್ಥಾನದೊಳಗ 1001 ಮುತ್ತೈದಿ ಜಂಗಮರ ಏನ್ ಮಾಡ್ತಾರಂತ ಕೇಳಿದ್ರೆ ಪಾದ ಪೂಜೆಯನ್ನು ಮಾಡಿ ಪ್ರಸಾದ ಮಾಡುವ ಕಾರ್ಯ ಜರುಗುತ್ತಾ ಇದೆ. ಇವತ್ತ ನಾವು ಆ ಕಾರ್ಯವನ್ನ 13ನೇ ತಾರೀಕಿಗೆ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಇಲ್ಲಿ ಮಲ್ಲಯ್ಯ ಭ್ರಮರಾಂಬರ ಸನ್ನಿಧಾನದೊಳಗ ದಾನೇಶ್ವರಿ ತಾಯಿಯ ಪ್ರವಚನ ಜರುಗುತ್ತಾ ಇರುವಾಗ ಈ ಪ್ರವಚನದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಈ ಊರಿನ ಪ್ರತಿಯೊಬ್ಬ ಮುತ್ತೈದೆಯರು ಇಲ್ಲಿ ಸಾಲಾಗಿ ಕುಳಿತುಕೊಳ್ಳಬೇಕು. ನಿಮಗಾಗಿ ದಂಡಿ ಗಜರಾ ಕಟ್ಟಿ ಉಡಿಯೊಳಗೊಂದಿಟ್ಟು ಬಳಿ ಮತ್ತು ಆನಂತರದೊಳಗೆ ಜಂಪರ್ ಪೀಸ ಅದರ ಜೊತೆ ಏನು ಕೊಡ್ತಂತ ಕೇಳಿದ್ರೆ ಉಡಕ್ಕಿ ಸಾಮಾನು ಕೊಟ್ಟು ಉಡಿ ತುಂಬುವಂತ ಕಾರ್ಯಕ್ರಮ ಇಲ್ಲಿ ಜರುಗುತ್ತಾ ಇದೆ. ಯಾರ್ಯಾರು ಸೀರೆ ತಗೊಳ್ತಾ ಇದ್ದೀರಿ ಅವರೆಲ್ಲರೂ ಉಡಿ ತುಂಬೋಳಕ್ಕೂ ಬರಬೇಕು ಅನ್ನೋ ಮಾತನ್ನ ಹೇಳಬಯಸಿ ಪವಿತ್ರವಾಗಿರುವಂತಹ ಸ್ಥಳದೊಳಗೆ ಉಡಿ ತುಂಬಿಕೊಂಡ್ರ ಗಂಡನ ಆಯುಷ್ಯ 10 ವರ್ಷ ಹೆಚ್ಚಾಗ್ತದ ಹಿಂಗ ಹೇಳ್ತದ ಶಾಸ್ತ್ರ. ಆ ಕಾರಣಕ್ಕಾಗಿ ನೀವು ಸುಖವಾಗಿರ್ಬೇಕು, ನಿಮ್ಮ ಮನಿ ಚೆನ್ನಾಗಿರ್ಬೇಕು, ನಿಮ್ಮ ಮನೆಯೊಳಗೆ ಶಾಂತಿ ನೆಮ್ಮದಿ ಸದಾವಕಾಲ ಇರ್ಬೇಕಂತ ತಿಳ್ಕೊಂಡೆ ಗೊತ್ತದ. ಇಲ್ಲೇ ನಾಗಣಸುರದೊಳಗೆ ಸುಮಾರು 2-3 ಸಾವಿರ ಮುತ್ತೈದರು ಉಡಿ ತುಂಬುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಲ್ಲೇ ಪಕ್ಕದೊಳಗ ದಸರಾ ಹಬ್ಬದೊಳಗ ಇಲ್ಲೇ ಪಕ್ಕದೊಳಗ ಟಾಕಳಿಯ ಚೌಡೇಶ್ವರಿಯ ಗುಡಿಯೊಳಗ ಸುಮಾರು ಎಲ್ಲಿಂದ ಬರ್ತಾರಂತ ಕೇಳಿದ್ರೆ ಅಂದ್ರೆ ವಿಜಾಪುರ ಸೋಲಾಪುರ ಜಿಲ್ಲಾ ಜನ ಬಂದು ಚೌಡೇಶ್ವರಿ ತಾಯಿಯ ಸನ್ನಿಧಾನದೊಳಗೆ ಉಡಿ ತುಂಬಿಕೊಡ್ತಿರ್ತಾರ. ತಾಯಿ ನಿಮಗೊಂದು ಮಾತು ಹೇಳ್ತೀನಿ, ಯಾರಾದ್ರೂ ಬಡವರು ಬಂದು ಮುತ್ತೈತನ ಹೇಳೋದಕ್ಕೂ ಒಂದು ವೇಳೆ ಕುಂಕುಮ ಹಚ್ಚಿದ್ರು ಅಂದ್ರ ಅದು ಬಡವರು ಮನಿಯದ ನಾವ್ಯಾಕೆ ಹೋಗ್ಬೇಕಂತ ಮನಸ್ಸು ಕೆಡಿಸ್ಕೋಬಾರ್ದು. ಅದು ಶ್ರೀಮಂತರ ಮನೆಗೆ ಹೋಗ್ಬೇಕಂತ ಹಿಂಗೆ ಯೋಚನೆ ಮಾಡಬಾರ್ದು. ನಮ್ಮ ಸಾವ ಹುಟ್ಟ ಎಲ್ಲ ಪರಮಾತ್ಮನ ಕೈಯಾಗದ. ನಾವು ಮಾಡುವಂತ ಪ್ರತಿಯೊಂದು ಕಾರ್ಯವು ಕೂಡ ದೇವರ ನೋಡ್ತಾನಂತ ತಿಳ್ಕೋಬೇಕು. ಇದು ಹಿಂಗ ಶಾಸ್ತ್ರ ಅದ. ಎರಡನ್ನ ಯಾವತ್ತೂ ಕೂಡ ಮರಿಬಾರ್ದು. ಯಾವ್ದು ಮರಿಬಾರ್ದು ಅಂತ ಕೇಳಿದ್ರೆ ದೇವರ ಎಲ್ಲಾ ಕಡೆ ತುಂಬ್ಯಾನ, ನಾನು ಏನು ಮಾಡ್ತೀನಿ ಅದೆಲ್ಲವೂ ಕೂಡ ನೋಡಾಕತ್ತೇನಂತ ತಿಳ್ಕೋಬೇಕು. ಇದು ಒಂದು ಮಾತು ನೆನಪು ಹಾರಬಾರ್ದು.
ಇನ್ನು ಎರಡನೇದ್ದು ಏನು ಅಂತ ಕೇಳಿದ್ರೆ ಸಾವು ಮಾತ್ರ ದೇಹಕ್ಕದ, ನಾನು ಸತ್ತಿಲ್ಲ ಹುಟ್ಟಿಲ್ಲ, ನಾನು ಸದಾವ ಕಾಲ ಚಿರಂಜೀವಿಯಾಗಿದ್ದೀನಿ ಅನ್ನೋ ಒಂದು ಮಾತೊಂದು ನೆನಪಿನಾಗ ಇಟ್ಕೋಬೇಕು. ಎರಡನ್ನು ಮರಿಬೇಕು. ಯಾವ್ದ್ಯಾವ್ದು ಮರಿಬೇಕು ಅಂತ ಕೇಳಿದ್ರೆ ಅಂದ್ರೆ ಮಾತ ತಿಳ್ಕೋಬೇಕು. ಏನು ಅಂತ ಕೇಳಿದ್ರೆ ನಾನು ಯಾರಿಗರೇ ದಾನ ಮಾಡದ ಅಂದ್ರೆ ಅದನ್ನು ಮರೆತು ಬಿಡ್ಬೇಕು. ಗುಡಿ ಕೊಟ್ಟಿದ್ದಂದ್ರೂ ಮರೆತು ಬಿಡ್ಬೇಕು. ಯಾಕೆ ಮರಿಬೇಕು? ನಾನು ಬರುವಾಗ ಬೆತ್ತಲೆಯಾಗಿ ಬಂದ ಬಳಿಕ ಇಲ್ಲೆಲ್ಲವೂ ಕೂಡ ತೆಗೆದುಕೊಂಡು ಬಂದಿರೋದು ಪರಮಾತ್ಮನ ಸಂಪತ್ತದ. ಇಲ್ಲಿ ಹೋಗುವಾಗ ನನ್ನ ಜೊತೆ ಯಾವುದು ಕೂಡ ಕೊಟ್ಟು ಕಳಿಸಂಗಿಲ್ಲ ಅಂತ ಗೊತ್ತಿರುವಾಗ ನಾನು ಕೊಟ್ಟೆ ಎನ್ನುವ ಅಹಂಕಾರವನ್ನ ದೂರಿಡಬೇಕು. ಇದು ಒಂದು ಮರಿಬೇಕು. ನಾನು ಮಾಡಿದ ಉಪಕಾರ ಮರಿಬೇಕು. ಇನ್ನು ಎರಡನೇದ್ದು ಯಾವುದು ಅಂತ ಕೇಳಿದ್ರೆ ಯಾರಾದ್ರೂ ನನಗೆ ಕೆಡಕ್ ಮಾಡಿದ್ರು ಅಂದ್ರೆ ಅದನ್ನು ಅವ್ರನ್ನ ಮರೆತು ಬಿಡ್ಬೇಕು. ಹಿಂಗೆ ತಿಳ್ಕೋಬೇಕು. ಅಂದಾಗ ಮಾತ್ರ ಬದುಕು ಶ್ರೀಮಂತವಾಗ್ತಾ ಇದೆ. ಬಂಧುಗಳೇ, 1001 ಮುತ್ತೈದರ ಉಡಿ ತುಂಬುವ ಕಾರ್ಯವನ್ನ ನಿಸ್ಸೀಮಳಾಗಿ ಮಾಡ್ತಾ ಇದ್ದಾಳ ಮೊದಲ ಜಂಗಮರು. 5 ಮಂದಿಗೆ ಆಶೆನೂ ಬಹಳ ಬಂದ ಜಂಗಮರೆಲ್ಲ ಕೇಳ್ತಾರ, ಇಟ್ಟೆಲ್ಲ ಅನುಷ್ಠಾನ ಮಾಡಿ ಯವ್ವ ಹೋಳಿಗೆ ತುಪ್ಪ ಊಟ ಮಾಡಿಸಿಯ, ಆದ್ರೆ ಒಂದು ಮಾತು ಏನು ಅಂತ ಕೇಳಿದ್ರ ಇಟ್ಟೆಲ್ಲ ಮಾಡಿ ಕಡೆಗೆ ದಕ್ಷಿಣನೇ ಕೊಡ್ಲಿಲ್ಲ ಅಂತ ಬಂದವ್ರ ಅನ್ನಕತ್ರ ದಾನೇಶ್ವರಿ ತಾಯಿ. ಅವಾಗ ಲಿಂಗಾಂಬಿ ಅಂತಾಳ. ಏನು ಕೊಡ್ತಾಳ ಅಂತ ಕೇಳಿದ್ರ ಅಲ್ಲಿ ಬನಹಳ್ಳಿಯ ಪಕ್ಕದೊಳಗ ಹಳ್ಳ ಹರಿತಾ ಇರುವಾಗ ಹಳ್ಳಿನ ಉಸುಕ ಅಂದ್ರೆ ಉಸುಕಿನ ಹಳ್ಳಗಳನ್ನು ತೆಗೆದುಕೊಂಡು ಬಂದು ಆ ತಾಯಿ ಯಾರ್ಯಾರು ಬೇಡ್ತಾರ ಅವ್ರ ಉಡಿಯೊಳಗೆ ಒಂದೊಂದು ಉಸುಕಿನ ಹಳ್ಳ ಹಾಕಿದ್ರು. ಯಾರಿಗಿಟ್ಟು ಬಂದಿತ್ತು ಯಾರು ಎಷ್ಟು ಬರ್ತಿತ್ತು ಅವ್ರವ್ರ ಭಾವಕ್ಕೆ ಅನುಗುಣವಾಗಿ ಒಂದು ಕಲ್ಲು ಕೊಡ್ತಿದ್ದಳು ಅಷ್ಟೇ. ಅದು ಕಲ್ಲು ತಗೊಂಡು ಯಾರು ಇದು ಕಲ್ಲು ಕೊಟ್ಲಿಕ್ಕೆ ಈಕಿ ಕಲ್ಲು ಕೊಡಕ್ಕಿದ್ದಳಂದ್ರ ಇಕ್ಕಿ ಗುಡಿಗೆ ಯಾಕ, ಇಕ್ಕಿ ಮಾಡೋದು ಅನುಷ್ಠಾನಕ್ಕೆ ಯಾಕ, ಇಕ್ಕಿ ಮಾಡುವಂತ ಕಾರ್ಯಕ್ರಮಕ್ಕೆ ನಾವೆಲ್ಲ ಬರ್ತಿದ್ದೀವಿ ಅಂತ ತಿಳ್ಕೊಂಡು ಯಾರ್ಯಾರು ಕಲ್ಲು ತಗೊಂಡಾರ ಕಲ್ಲಂತ ಭಾವಿಸ್ಯಾರ. ಕೆಲವು ಜನ ಒಗದು ಬಿಟ್ಟಾರ, ಇನ್ನು ಕೆಲವು ಜನ ಮನೆಯೊಳಗೆ ಹೋಗಿ ನೋಡ್ತಾರ. ಮನೆಯೊಳಗೆ ಹೋಗಿ ನೋಡೋದ್ರೊಳಗಾಗಿ ಅದು ಕಲ್ಲಾಗಿ ಉಳಿದಿಲ್ಲವ ಬಂಗಾರ ಆಗ್ಯದ. ಇದು ಮಹಾತ್ಮರು ಮಾಡುವಂತ ಲೀಲ. ಯಾರ ಏನ ಕೊಟ್ಟರು ಕೂಡ ಪ್ರಸಾದ ಅಂತ ತಿಳಿದುಕೊಳ್ಳುವಂತ ಭಾವ ಬರಬೇಕು. ಅದರ ಮ್ಯಾಗ ತಾತ್ಸಾರ ಭಾವ ಬಂತು ಅಂದ್ರೆ ಅದು ಯಾವತ್ತೂ ಕೂಡ ಒಳ್ಳೇದು ಮಾಡಕ್ಕಿಲ್ಲ. ಗೋರಕ್ಷನಾಥ ಮಚ್ಚಿಂದ್ರನಾಥರು ಹಿಂಗ ಸಂಚಾರ ಮಾಡ್ತಾ ಇರುವಾಗ ಒಬ್ಬ ತಾಯಿಗೆ ಮಕ್ಕಳಿರಲಿಲ್ಲ. ಅವಳ ಮನೆ ಮುಂದೆ ಬಂದು ಮಚ್ಚಿಂದ್ರನಾಥರು ಭವತಿ ಭಿಕ್ಷಾಂದೇಯಿ ಎಂತ ಇರುವಾಗ ಆ ತಾಯಿ ಒಳಗಿಂದ ತಂದು ಭಿಕ್ಷಾ ನೀಡಬೇಕಂತ ಬಂದಾಳ. ಆವಾಗ ಭಿಕ್ಷಾ ನೀಡುವಾಗ ಆ ತಾಯಿ ಕಣ್ಣಾಗ ಒಂದು ಹನಿ ನೀರು ಟಪ್ ಅಂತ ಬಂತು. ಯಾಕಳಕತಿ ಅಂತ ಮಚ್ಚಿಂದ್ರನಾಥರು ಕೇಳ್ತಾರೆ. ಏನ್ ಮಾಡ್ಲಿಪ್ಪ, ಜೀವನದೊಳಗೆ ಎಲ್ಲಾ ಸಿರಿವಂತಿಕೆಯನ್ನ ಪರಮಾತ್ಮ ಕೊಟ್ಟಾನ, ಆದ್ರೆ ಮಕ್ಕಳ ಸಂಪತ್ತು ಮಾತ್ರ ಕೊಡ್ಲಿಲ್ಲ ಅನ್ನುವಾಗ ಅದ ಮಚ್ಚಿಂದ್ರನಾಥರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಜೋಳಿಗೆಯಿಂದ ತೆಗೆದು ಪ್ರಸಾದ ಕೊಟ್ಟು ಮಚ್ಚಿಂದ್ರನಾಥರು ಹೋಗ್ತಾ ಇದ್ದಾರ. ಹೋಗುವಾಗ ಒಂದು ಮಾತು ಹೇಳ್ತಾರ, ಬರುವ ವರುಷದ ಒಳಗಾಗಿ ತಾಯಿ ಒಂದು ಗಂಡು ಸಂತಾನವನ್ನು ಪಡಿತಿ ಅಂತ ಆಶೀರ್ವಾದ ಮಾಡ್ಯಾರ. ಹೋಗ್ಯಾರ. ಮಗ್ಗಲ ಮನಿ ಮಲ್ಕವ್ವ ನೋಡಿದ್ರು. ಯಾರಿಗೆ? ಈಕಿಗೆ ನೋಡೋದು. ನೋಡಿದ ತಕ್ಷಣ ಏನು ಕೊಟ್ಟವ ಅಂದಳಿಕಿ ಸುಮ್ಮಕೊಂಡ್ರಲಿಲ್ಲ. ಅದೇ ಒಂದು ವರ್ಷದಾಗ ಮಕ್ಕಳಾಗತವತ್ತು ಒಂದಿಟ್ಟು ಪ್ರಸಾದ ಕೊಟ್ಟಾನ. ನೋಡು, ಎಲ್ಲಾ ದೇವ್ರ ಹರಕೆ ಮಾಡಿದಿ, ಯಾವ ದೇವರು ಮಕ್ಕಳು ಕೊಟ್ಟಿಲ್ಲ. ಅದ್ರಾಗ ಇವ್ರು ತಿರುಗಾಡ್ಕೋತ ಬರೋರು ಹ್ಯಾಂಗಿರ್ತಾರಂತ ಗೊತ್ತಿಲ್ಲ. ಪ್ರಸಾದ ಕೊಟ್ಟು ಎಷ್ಟೋ ಮುಂದಿನ ಆ ಕಡೆ ಒಯ್ದಾರ. ಯಾರ ಮನೆಗೆ ಪ್ರಸಾದ ಕೊಟ್ಟಾರ ಅವ್ರ ಮನಿ ಎಲ್ಲ ಸತ್ಯನಾಶ ಆಗಿ ಹೋಗ್ಯಾದ. ಅವ್ರ ಕಡೆಯಿಂದ ಪ್ರಸಾದ ಯಾಕೆ ತಗೊಂಡಿ ಅಂತ ಮಗ್ಗಲ ಮನಿ ಮಲ್ಕವ್ ಮಾತಾಡಿದ್ರು. ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ ನೀವು ತಿಳ್ಕೋಬೇಕು. ಕೆಟ್ಟ ಮಾತ ಜಲ್ದಿ ಪ್ರವೇಶ ಆಗ್ತಿರ್ತಾವ. ಇಲೆಕ್ಷನ್ದಾಗ ಯಾವುದೂ ಚಲೋ ಇರಂಗಿಲ್ಲ. ಅವ ಇಂದ್ರನ, ಇವ ಚಂದ್ರನ, ಅವ ಹಾಂಗನ, ಇವ ಹಿಂಗನ. 100 ಸುಳ್ಳು ಹೇಳಿನೇ ಮತ ಹಾಕೋತೀವಿ. ಇದು ನಿಮಗೂ ಗೊತ್ತದ, ನಮಗೂ ಗೊತ್ತದ. ಯಾಕೆ ಹೇಳ್ತಾರ ಅಂತ ಕೇಳಿದ್ರೆ ಅವ ರಾಜ ಅದಾನ, ಮುಂದೆ ಭಾರಿ ಆಗವನ ಅಂತ ಹೇಳೋದು. ಆರಿಸಿ ಬಂದ ಬಳಿಕ ಅವ ಆ ಕಡೆ, ನಾವು ಈ ಕಡೆ. ಇದಕ್ಕಾಗಿರುವಂಥದ್ದಲ್ಲ. ಯಾವತ್ತೂ ಕೂಡ ಸತ್ಯವಾಗಿರುವಂತ ಮಾತನ್ನ ತಿಳಿದುಕೊಂಡು ಬದುಕು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಏನಾಯ್ತು ಅಂತ ಕೇಳಿದ್ರೆ ಮಗ್ಗಲ ಮಲಿ ಮಲ್ಕವನು ಮಾತ ಕೆಟ್ಟದ್ದಂತ ತಿಳ್ಕೊಂಡು ಆ ತಾಯಿ ತಗೊಂಡು ಒಯ್ದು ಪ್ರಸಾದ ಒಯ್ದು ತಿಪ್ಪ್ಯಾಗ ಚೆಲ್ಲಾಳ. ಎಲ್ಲಿ ಚೆಲ್ಲಾಳ ಅಂತ ಕೇಳಿದ್ರೆ ತಿಪ್ಪ್ಯಾಗ ಚೆಲ್ಲಾಳ.
ತಿಪ್ಪ್ಯಾಗ ಚೆಲ್ಲದ ಬಳಿಕ ಮರ್ತೇ ಬಿಟ್ಟಾಳ. ವರ್ಷ ಆದ ಬಳಿಕ ಮಚ್ಚೀಂದ್ರನಾಥರು ಮತ್ತ ಬರ್ತಾ ಇದ್ದಾರ. ವರ್ಷ 2 ವರ್ಷ ಅಲ್ಲ, 4-5 ವರ್ಷ ಆದ ಬಳಿಕ ಬರ್ತಾರ. 5 ವರ್ಷ ಆದ ಬಳಿಕ ಅದ ಮನೆಗೆ ಬರ್ತಾರ. ಭವತಿ ಭಿಕ್ಷಾಂದೇಯಿ ಅಂತಾರ. ಯವ್ವ ನಿನ್ನ ಕೂಸೆಲ್ಲದ ಕರಿ ಅಂತಾರ. ಎಲ್ಲಿ ಕೂಸಪ್ಪ? ನಾ ಈ ಗಂಡ ಮನೆಗೆ ಬಂದ ನಡೆದು ಬಂಜಿಯಾಗಿನೇ ಕುಳಿತುಕೊಂಡಿನೆನ್ನುವಾಗ ಮಚ್ಚೀಂದ್ರನಾಥರು ಹೇಳ್ತಾರ, ತಾಯಿ 5 ವರ್ಷಗಳ ಹಿಂದೆ ನಿನಗೆ ಪ್ರಸಾದ ಕೊಟ್ಟಿದ್ದೆ ನನ್ನವ್ವ, ಪ್ರಸಾದ ಕೊಟ್ಟಿದ್ದೆ. ಆ ಪ್ರಸಾದ ಮಹಿಮೆ ಸುಳ್ಳಾಗಂಗಿಲ್ಲವ್ವ. ಆದ್ರೆ ನಿನ್ನ ಮಗ ಎಲ್ಲನ ಕರಿ ಎನ್ನುವಾಗ, ಇಲ್ಲಪ್ಪ ಪ್ರಸಾದ ನೀ ಕೊಟ್ಟಿದ್ದಿ ಕರೆ, ಮಲ್ಕವಕ್ಕನ ಮಾತು ಕೇಳಿ ಪ್ರಸಾದ ತಿಪ್ಪ್ಯಾಗ ಚೆಲ್ಲಿನಿ ಅಂತಾಳ. ಪ್ರಸಾದ ತಿಪ್ಪ್ಯಾಗ ಚೆಲ್ಲಿನಿ ಅಂದ ತಕ್ಷಣ, ತಿಪ್ಪ್ಯಾಗ ಚೆಲ್ಲಿನಿ ಅಂದ ತಕ್ಷಣ ಅವಾಗ ತಿಪ್ಪೆರೆ ತೋರ್ಸ ಯವ್ವ ಅಂದ ಮಚ್ಚೀಂದ್ರನಾಥರು. ಆಯ್ತಂತ ತಿಳ್ಕೊಂಡು ತಿಪ್ಪಿಯೊಳನ್ ತೋರ್ಸಾಕ್ ಬರ್ತಾಳ. ತಿಪ್ಪಿ ಮ್ಯಾಲ ನಿಂತ್ಕೊಂಡಿರ್ತಕ್ಕಂಥ ಮಚ್ಚೀಂದ್ರನಾಥರ ತಾರ, ಹೇ ಗೋರಕ್ಷ ಬಾರೋ ನನ್ನಪ್ಪ ಅಂತ ಕೈ ಮಾಡಿ ಕರೀತಾರ. ಗೋವಿನ ಸಗಣಿಯೊಳಗ ರಕ್ಷಣೆಯನ್ನು ಪಡೆದಿರುವಂತ ಗೋರಕ್ಷ ತಿಪ್ಪಿಯೊಳಗೆ 2 ಕೈ ಮ್ಯಾಲ ಮಾಡ್ಯಾನ. ಆ 2 ಕೈ ಹಿಡಿದು ಮಚ್ಚೀಂದ್ರನಾಥರ ಮ್ಯಾಲ ಎತ್ತುತ್ತಾ ಇದ್ದಾರ. ತಾಯಿ ಸುಂದರ ರೂಪವನ್ನ ಹೊತ್ತುಕೊಂಡಿರುವಂತ ಮಗನನ್ನ ಕೊಡು ನನ್ನಪ್ಪ ಅಂತ ಕೇಳ್ತಾಳ. ಮಚ್ಚೀಂದ್ರನಾಥರು ಗೋರಕ್ಷನಾಥಗೆ ಕೇಳ್ತಾರ, ಯಪ್ಪ ತಾಯಿ ನಿನ್ನನ್ನು ಕೇಳಾಕತ್ತಾಳ, ತಾಯಿ ಕಡೆ ಹೋಗ್ತೀವೋ ನನ್ನ ಜೊತೆ ಬರ್ತೀವೋ ಅಂತ ಕೇಳಿದಾಗ ಗೋರಕ್ಷನಾಥರು ಅಂದ್ರಂತ, ಯಾವಕ್ಕಿ ತಾಯಿ ತನ್ನ ಒಡಲೊಳಗೆ ಇಟ್ಟುಕೊಂಡು ನನ್ನನ್ನ ಈ ಭೂಮಿಗೆ ತರಬೇಕಾಗಿತ್ತೋ ಅವತ್ತ ನಿನ್ನ ಪ್ರಸಾದ ವಲ್ ಅಂತ ತಿಳ್ಕೊಂಡು ತಿಪ್ಪಿಗೆ ಚೆಲ್ಲಿ ನನಗೆ ತಿಪ್ಪಿಯೊಳಗೆ ಹುಟ್ಟುವಂಗ ಮಾಡ್ಯಾರಂದ ಬಳಿಕ ಅವಳು ನನಗೆ ಹಂಗ ತಾಯಿ ಆಗ್ತಾಳ. ನಾನು ಗೋವಿನ ಸಗಣಿಯೊಳಗೆ ಬೆಳೆದೀನಿ ಅಂದ ಬಳಿಕ ನನಗೆ ಗೋಮಾತೆಯೇ ತಾಯಿ ಆಗ್ತಾ ಇದ್ದಾಳ. ನನ್ನ ಕೈ ಹಿಡಿದು ಕರ್ಕೊಂಡು ಉದ್ಧಾರ ಮಾಡ ನನ್ನಪ್ಪ ಅಂತ ತಿಳ್ಕೊಂಡು ಆ ತಾಯಿ ಜೊತೆ ಗೋರಕ್ಷನಾಥರು ಹೋಗ್ಲಿಲ್ಲ, ಮಚ್ಚೀಂದ್ರನಾಥರ ಜೊತೆ ಬೆನ್ನತ್ತಿ ಹೋಗ್ತಾರ. ಕಥೆಯನ್ನ ಕೇಳ್ತಾ ಇದೀವಿ. ದೊಡ್ಡವರು ಮಹಾತ್ಮರು ಕೊಟ್ಟಿರ್ತಕ್ಕಂಥದ್ದನ್ನ ಮಹಾಪ್ರಸಾದ ಅಂತ ಯಾರು ತಿಳ್ಕೊಂಡಾರ ಅವರೆಲ್ಲರಿಗೂ ಬಂಗಾರ ಆಗ್ಯದ. ಇದು ಕಲ್ಲಂತ ತಿಳಿದು ಒಗದವ್ರಿಗೆಲ್ಲ ಏನಾಗ್ಯದ ಅಂತ ಕೇಳಿದ್ರೆ ಕಲ್ಲೇ ಆಗ್ಯದ. ಮರುದಿನ ಒಬ್ಬರಿಗೊಬ್ರು ಮಾತಾಡ್ಕೋತಾರೆ. ಏನು ಅಂತ ಕೇಳಿದ್ರೆ, ನಿನ್ನೆ ದಾನೇಶ್ವರಿ ತಾಯಿ ಕೊಟ್ಟಿರುವಂತ ಆ ಹಳ್ಳ ತಗೊಂಡು ಮನಿ ಹೊಸ್ತಲೊಳಗೆ ಕಾಲಿಡೋದ್ರೊಳಗಾಗಿ ಬಂಗಾರ ಆಗ್ಯದ ಅನ್ನುವಾಗ ಒಗದವರಿಗೆ ತಾಪ ಆಗ್ಯದ. ಏನು ಮಾಡ್ಲಿಕ್ಕಾಗ್ತದ? ಆ ಹಳ್ಳ ಮತ್ತೊಮ್ಮೆ ಸಿಗ್ತದಂತಲ್ಲ, ಇನ್ನೊಮ್ಮೆ ಸಿಗ್ತದಂತಲ್ಲ. ಇದೇ ಉದಾಹರಣೆ ಸಂತ ರಾಮದಾಸರ ಕೈಯೊಳಗೂ ಕೂಡ ಜರುಗುತ್ತಾ ಇದೆ. ರಾಮದಾಸರು ಒಂದು ಬಾರಿ ಸಂಚಾರವನ್ನು ಮಾಡ್ತಾ ಇರುವಾಗ ಸಣ್ಣದಾಗಿರುವಂತ ಗುಡಿಸಲು ತಾಯಿ ಹಿಂಗಂತ ಇದ್ದಾಳೆ. ಏನು ಅಂತ ಕೇಳಿದ್ರ, ಈ ಜನ್ಮದೊಳಗೆ ಬಂಗಾರ ಉಡ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾವ್ದಾದ್ರೂ ಪುಣ್ಯಾತ್ಮ ಬಂದು ನಮ್ಮ ಮನೆಗೆ ಆಶೀರ್ವಾದ ಮಾಡದಂದ್ರ ಬಂಗಾರ ಉಟ್ಕೋಬಹುದು ಅಂತ ಹಿಂಗೆ ಯೋಚನೆ ಮಾಡ್ತಾ ಇರುವಾಗ ಸಮರ್ಥ ರಾಮದಾಸರು ಅದೇ ಗುಡಿಸಲು ಮುಂದೆ ಹಾಯ್ದು ಹೋಗ್ತಾ ಇರುವಾಗ ಆ ತಾಯಿ ಮಾತನ್ನ ಕೇಳಿ ಒಂದು ಕಲ್ಲು ತಗೊಂಡು ಯವ್ವ ಇದರಿಂದ ಕಲ್ಯಾಣ ಆಗಲಿ ಅಂತ ತಿಳ್ಕೊಂಡು ಗುಡಿಸಲು ಮನೆಯೊಳಗ ಸಮರ್ಥ ರಾಮದಾಸರು ಏನು ಕೊಟ್ಟಾರ ಅಂತ ಕೇಳಿದ್ರ ಒಂದು ಕಲ್ಲು ಕೊಟ್ಟಾರ. ಆ ಕಲ್ಲು ತಗೊಂಡು 5 ದಿನ ಪೂಜೆ ಮಾಡೋದ್ರಾಗ ಏನಾಗ್ಯದ ಅಂತ ಕೇಳಿದ್ರ 500 ತೊಲಿ ಬಂಗಾರ ಆಗ್ಯದ. 500 ತೊಲಿ ಬಂಗಾರ ಆಗ್ಯದ. ಅವಾಗ ಹೆಣ್ಮಗಳು ಗಂಡಕ್ಕೆ ಕರ್ಕೊಂಡು ಬಂಗಾರ ಅಂಗಡಿಗೆ ಹೋಗ್ತಾಳ. ಬಂಗಾರ ಅಂಗಡಿಗೆ ಹೋಗಿ ಬಂಗಾರ ಕೆಲವೊಂದಿಷ್ಟು ಮಾರ್ತಾಳ, ದುಡ್ಡು ತಗೊಂಡು ಬರ್ತಾಳ, ಮನಿ ಕಟ್ಟಿಸ್ತಾಳ, ಮಕ್ಕಳು ಮದುವೆ ಮಾಡಕ್ ಸಿದ್ಧ ಆಗ್ತಾ ಇದ್ದಾಳ, 1-2 ಹೊಲ ತಗೋತಾಳ, ಕೈಯೊಳಗೆ ಪಾಟ್ಲಿ ಮಾಡಿಸ್ತಾಳ. 1 ಅಲ್ಲ 2 ಅಲ್ಲ ಎಲ್ಲಾ ಬಂಗಾರವನ್ನ ತನ್ನ ಮೈ ಮೇಲೆ ಹಾಕೊಳ್ತಾ ಇರುವಾಗ ನೆರಮನಿ ನೀಲವಕ್ಕೆ ಬಂದಳು. ನೆರಮನಿ ನೀಲವಕ್ಕೆ ಬಂದು, ಅಯ್ಯಕ್ಕ 2 ವರ್ಷನಾಗಿದೆಲ್ಲ ಹ್ಯಾಂಗಾಯಿತು ಅಂದಲಾಕಿ. ಹಿಂಗ ಅನ್ನೋದ್ರಾಗ ಈಕಿ ಅಂದ್ರು, ಏನು ಮಾಡ್ಲೇವ್ವ, ಸಮರ್ಥ ರಾಮದಾಸರು ಬಂದಿದ್ರು, ಅವ್ರು ಒಂದು ಕಲ್ಲನ್ನು ಮುಟ್ಟಿ ನನ್ನ ಉಡಿಯೊಳಗೆ ಹಾಕಿದ್ರು, 5 ದಿನ ಆಗೋದ್ರಾಗ 500 ತೊಲಿ ಆಗ್ಯದ ಅಂದ್ರು. ಅವಾಗ ಈ ಸುದ್ದಿ ಹೆಣ್ಮಕ್ಳಂತ ಸುಮ್ಕೊಂಡಿರ್ತದ. ಇಲ್ಲೆವ್ವ 1000 ಮನಿಗೆ ಹೋಗ್ಯದ ಸುದ್ದಿ, ಒಂದು ಗುಡಿಸಲು ಮನಿ ಸುದ್ದಿ 1000 ಮನಿಗೆ ಹೋಗ್ಯದ. 1000 ಮಂದಿ ಎಲ್ಲ ಸಮರ್ಥ ರಾಮದಾಸರು ಎಂದ ಆಶ್ರಮದಾಗ ಇರ್ತಾರಂತ ತಿಳ್ಕೊಂಡು ಊರು ಜನ ಎಲ್ಲ 20 ಕಿಲೋ 50 ಕಿಲೋ ಕಲ್ಲು ತಗೊಂಡು ಹೋಗ್ಯಾರ ಆಶ್ರಮಕ್ಕೆ. 50 ಕಿಲೋ 20 ಕಿಲೋ ಅದರಾಗ ಬಾಳ
ಕೆಲವು ಜನ ಬಂಗಾರ ಮೇಲೆ ಆಸೆ ಇದ್ದವರು ಒಂದೊಂದು ಕ್ವಿಂಟಲ್ ಕಲ್ಲು ಹೊತ್ತುಕೊಂಡು ಹೋಗ್ಯಾರ. ಕಲ್ಲು ಹೊತ್ತುಕೊಂಡು ಹೋಗಿ ಸಮರ್ಥ ರಾಮದಾಸರ ಮುಂದೆ ಕೈ ಜೋಡಿಸಿ, ಯಪ್ಪ ಇದೊಂದಿಟ್ಟು ಮುಟ್ಟಿ ಹೋಗಂದರು. ಮುಟ್ಟಿ ಹೋಗನ್ನುವಾಗ ಅವರಂತ ಇದರ ಯಾಕೆ ಮುಟ್ಟಬೇಕಿವ್ವ ಅಂತ ಕೇಳುದು. ಒಂದು ಸಣ್ಣ ಗುಡಿಸಲ ಮನೆಯೊಳಗೆ ಕಲ್ಲು ಕೊಟ್ಟರದ ಬಂಗಾರ ಆಗ್ತದೆ ಅನ್ನುವಾಗ ನಮ್ಮ ತಲೆ ಮೇಗಿಂದ ಬಂಗಾರ ಯಾಕೆ ಆಗಲ್ದಪ್ಪ, ನೀವು ಒಂದಿಟ್ಟು ಮುಟ್ಟು ಅಂತ ಹಿಂಗಂತ ಇರುವಾಗ ಅವಾಗ ರಾಮದಾಸರು ಹೇಳಿದ್ರತ್ತ, ಅದು ಒಂದೇ ಸಮಯ ಇರ್ತದ, 100 ವರ್ಷಕ್ಕೆ ಒಂದು ತಾಸೇ ಬರ್ತದೆ ಅವ್ವ, ಆ ತಾಸಿನೊಳಗೆ ಏನು ಮುಟ್ತೀನಿ ಅಟ್ಟ ಬಂಗಾರ ಆಗ್ತದ. ಇನ್ನು ಮತ್ತೆ ಅಷ್ಟು ಅವಕಾಶ ಸಿಗಬೇಕಾಗಿತ್ತಂದ್ರೆ ಇನ್ನ 98 ವರ್ಷ ಗತ್ತಿಸ್ಬೇಕು, ಅವತ್ತು ಕಲ್ಲು ಹಿಡ್ಕೊಂಬರಿ ಮುಡ್ತೀನಿ ಅಂದ್ರತ್ತ. 98 ವರ್ಷ ಇವ್ರು ಕಲ್ಲಿನವ್ರು ಉಳಿತಾರ? ಯೋಚನೆ ಮಾಡಾಬಿ. ನಮ್ಮ ಭಾವ ಬಂಗಾರ ಯಾವಾಗ ಆಗ್ತದ ಅಂತ ಕೇಳಿದ್ರೆ ಅಂದ್ರೆ ಮಹಾತ್ಮರ ಸಂಘ ದರ್ಶನದಿಂದ ಯಾವಾಗಲೋ ಒಂದು ಬಾರಿ ಪೂಜ್ಯರು ಮಾಡಿರುವಂತ ಆಶೀರ್ವಾದದ ಫಲದಿಂದ ಏನಾಗ್ತದೆ ಕೇಳಿದ್ರೆ ಬಂಗಾರ ಮನೆಯೊಳಗೆ ಬರ್ತದಂತ ಭಾವಿಸ್ಕೊಳ್ಬೇಕು. ಒಟ್ಟಾರೆಯಾಗಿ ಇವತ್ತಿನ ದಿನ 1001 ಮುತ್ತೈದಿ ಜಂಗಮರಿಗೆ ಉಣಬಡಿಸಿ ಇವತ್ತಿನ ದಿನ ತಾಯಿ ಅಲ್ಲಿಯಿಂದ ಸಂಚಾರವನ್ನು ಮಾಡ್ತಾ ಆಂಧ್ರ ಪ್ರದೇಶದ ಆದವಾನಿ ಗ್ರಾಮಕ್ಕೆ ಬರ್ತಾ ಇದ್ದಾಳೆ. ನಾಳೆ ದಿನ ಏನಾಗ್ತದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಬಹಳ ಕಷ್ಟ ಸ್ಥಿತಿಯೊಳಗೆ ನಾವು ಅದೀವಿ ಅನ್ನೋ ಭಾವ ಬರಬಾರ್ದು. ಯಾವತ್ತೂ ಕೂಡ ದೇವರೊಬ್ಬ ಕಾಪಾಡವ ಅದಾನ ಅನ್ನೋ ಭಾವ ಇಟ್ಟುಕೊಂಡು ನಮ್ಮ ಬದುಕಿರಬೇಕನ್ನೋ ಮಾತನ್ನು ಈ ಸಂದರ್ಭದೊಳಗೆ ಹೇಳಬಯಸಿ, ಈಗ ಮಹಾಮಂಗಳಾರತಿ ಆಗೋದಕ್ಕಿಂತ ಮುಂಚಿತವಾಗಿ 13ನೇ ತಾರೀಕು ಶುಕ್ರವಾರ ಯಾರ್ಯಾರು ಇವತ್ತು ಸೀರೆ ಖರೀದಿ ಮಾಡಿರ್ತೀರಿ ಈಗಾಗಲೇ ಅವರೆಲ್ಲರೂ 13ನೇ ತಾರೀಕು ಮುಂಜಾನೆ 10 ಗಂಟೆ ಒಳಗಾಗಿ ತಾವೆಲ್ಲ ಇಲ್ಲೇ ಸಾಲಾಗಿ ಕುಳಿತುಕೊಂಡು ತಮ್ಮೆಲ್ಲರನ್ನ ಉಡಿ ತುಂಬುವಂತ ಕಾರ್ಯಕ್ರಮದೊಳಗ ನಮ್ಮ ಕಮಿಟಿಯವರು ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ನೀವ ಒಂದು ಸಮಿತಿಯನ್ನು ಮಾಡಿ ಎಲ್ಲಾರು ಉಡಿ ತುಂಬೋದು. ಆನಂತರದೊಳಗ ಅವತ್ತು ಏನಾಗಬೇಕು ಅಂತ ಕೇಳಿದ್ರೆ ಕಮಿಟಿಯ ಪರವಾಗಿ ಕರಿಗಡಬ ತುಪ್ಪರೆ ಮಾಡಿಸ್ರಿ, ಹೋಳಿಗೆ ತುಪ್ಪರೆ ಮಾಡಿಸ್ರಿ, ಒಂದು ಏನಾದ್ರೂ ಮಾಡ್ರಿ, ಏನಾಗೋದಿಲ್ಲ. ಅವರು ಬರ್ತಾರ, ಉಡಿ ತುಂಬಿಕೊಡ್ತಾರ, ಉಡಿ ತುಂಬಿಕೊಂಡು ನಮ್ಮ ಕಮಿಟಿಗೆ ಆಶೀರ್ವಾದ ಮಾಡ್ತಾರ. ಅವರ ಆಶೀರ್ವಾದದಿಂದ ನಮ್ಮ ಕಾರ್ಯವು ಯಾವತ್ತೂ ಕೂಡ ನಿಲ್ಲಂಗಿಲ್ಲ, ಯಾವತ್ತೂ ಕೂಡ ಸುಗಮವಾಗಿ ಸಾಕ್ತವನ್ನೋ ಮಾತನ್ನ ಈ ಸಂದರ್ಭದೊಳಗೆ ಹೇಳಬಯಸಿ 13ನೇ ತಾರೀಕಿಗೆ ಉಡಿ ತುಂಬುವಂತ ಕಾರ್ಯಕ್ರಮ बहाळ विजृंभणेಯಿಂದ जरगेटिंग वर्क आणि बांधकाम तुमचे, साहित्य मात्र आमचेच. आमच्या येथे सर्व नामांकित कंपन्यांचे स्टील, सिमेंट ब्लॉक, पन्हाळी पत्रे, चॅनल, लोखंडी बार, अँगल, टी बार, मेटल सीट याशिवाय विविध प्रकारच्या जाळ्या, खिळे, बाइंडिंग तार, रेडीमेड खिडक्या, दरवाजे, सिमेंट पोल, पाण्याच्या टाक्या, रबर सील, कडपा तत्सम बांधकाम साहित्य योग्य दरात मिळण्याचं एकमेव ठिकाण म्हणजे श्री स्वामी समर्थ स्टील सेंटर. याशिवाय अल्ट्राटेक, सागर सिमेंट, टाटा कंपनीचे पन्हाळी पत्रे तसेच पोलाद स्टीलचे अधिकृत डीलर. त्यामुळं प्रत्येक वस्तू मिळणार किफायतशीर दरात. खरेदीसाठी एक वेळ अवश्य भेट द्या. तुम्ही ठेवा विश्वास, आम्ही देऊ मानांकित कंपन्यांचे दर्जेदार वस्तू. पत्ता श्री स्वामी समर्थ स्टील सेंटर, SBI बँकेसमोर, तडवळ, तालुका अक्कलकोट. प्रोप्रायटर सौ श्री योगेश राऊतराव. मोबाईल नंबर 7218 38 5000. अशा आणखी व्हिडिओ पाहण्यासाठी AK20 न्यूजला सबस्क्राईब करा, बेल आयकॉनला क्लिक करा, लाईक करा, शेअर करा. धन्यवाद.